ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಆಲ್ ಇಸ್ ವೆಲ್ ವಾಸ್ತು ಮೀಡಿಯಾ ಮೂಲಕ ಬಂದಿದ್ದೀನಿ. ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ, ಶಾಪ್ಸು ಓಪನ್ ಮಾಡ್ತಾರೆ, ಹಲವಾರು ರೀತಿ ಬಿಸ್ನೆಸ್ಗಳು ಓಪನ್ ಮಾಡ್ತಾರೆ. ಶಾಪ್ಸು, ಗೋಡನ್ಸು, ಹೋಲ್ಸೇಲ್ ಮಾರ್ಕೆಟು ಆ ಥರ ಓಪನ್ ಮಾಡ್ತಾರೆ. ಮಾಡೋವಾಗ ಸರ್ವೆ ಮಾಡಲ್ಲ, ಏನು ಮಾಡಲ್ಲ, ಡೈರೆಕ್ಟಾಗಿ ಸುಮ್ಮನೆ ಹಂಗೆ ಓಪನ್ ಮಾಡ್ತಾರೆ. ಆಮೇಲೆ ಆ ವಾಸ್ತು ಒಪಿನಿಯನ್ ತೊಗೊಳಲ್ಲ, ಏನು ತೊಗೊಳಲ್ಲ, ಹಂಗೆ ಓಪನ್ ಮಾಡ್ತಾರೆ. ಅಂಥವ್ರಿಗೆ ಏನಾಗತ್ತಂದರೆ ಬಿಸ್ನೆಸ್ಸಲ್ಲಿ ಸಡನ್ನಾಗಿ ಲಾಸ್ ಆಗೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಾವು ಏನು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ, ಬಿಸ್ನೆಸ್ ಮಾಡೋವಾಗ ಫಸ್ಟು ಏರಿಯಾ ವಾಸ್ತು ನೋಡಬೇಕು, ಲೊಕೇಶನ್ ನೋಡಬೇಕು, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಕೆಲವು ಪಾಸಿಟಿವ್ ಏರಿಯಾಗಳಿರುತ್ತೆ, ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಲಾಸೇ ಆಗಲ್ಲ. ಎಕ್ಸಾಂಪಲು HRSR ಲೇಔಟ್ ಇರುತ್ತೆ, HSR ಅಲ್ಲೂ ಪಾಶ್ ಏರಿಯಾ, ಅಲ್ಲಿ ಯಾವ ಬಿಸ್ನೆಸ್ ಮಾಡಿದ್ರೂ ಲಾಸ್ ಆಗಲ್ಲ. ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಅಂಥ ಏರಿಯಾಗಳು ಪಾಸಿಟಿವ್ ಇರುತ್ತೆ, ನೆಗೆಟಿವ್ಗಳಿಗೂ ಕೆಲವು ಏರಿಯಾಗಳಿರುತ್ತೆ. ಕೆಲವು ಏರಿಯಾಗಳು ಇವಾಗ ಎಕ್ಸಾಂಪಲು ಚಂದಾಪುರ ಆನೇಕಲ್ ರೋಡು ಆ ಥರ ಏರಿಯಾಗಳಿದ್ದರೆ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಅಲ್ಲಿ ಬಿಸ್ನೆಸ್ ಮಾಡೋವಾಗ ತುಂಬ ಹುಷಾರಾಗಿ ಅಲರ್ಟಾಗಿ ನೋಡಿಕೊಂಡು ಬಿಸ್ನೆಸ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಬಂಡವಾಳ ಹಾಕಿದ್ರೆ ಲಾಸ್ ಆಗೋಕ್ಕೆ ಚಾನ್ಸಸ್ ಇದೆ. ಅಂಥ ನೆಗೆಟಿವ್ ಏರಿಯಾ, ಡೆವಲಪಿಂಗ್ ಏರಿಯಾಗಳೆಲ್ಲ ಇರುತ್ತೆ, ಅದು ನಮಗೆ ವಾಸ್ತುವ್ರಿಗೆ ಗೊತ್ತಿರುತ್ತೆ. ಏಕೆಂದರೆ ನಾವು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರ್ತೀವಿ, ಬೆಂಗಳೂರೆಲ್ಲ ಫುಲ್ ಓಡಾಡಿರ್ತೀವಿ. ಆದ ಕಾರಣ ನಮಗೆ ಯಾವುದು ಏರಿಯಾ ಮಾಡಿದ್ರೆ, ಯಾವ್ದು ಏರಿಯಾದಲ್ಲಿ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಒಂದು ಐಡಿಯಾಗಳಿರುತ್ತೆ, ಒಂದು ಒಪಿನಿಯನ್ ಎಲ್ಲ ನಮ್ಮ ಹತ್ರ ಪರ್ಫೆಕ್ಟಾಗಿರುತ್ತೆ. ಅದರಿಂದ ನಾವು ಏನು ಇನ್ಫಾರ್ಮ್ ಮಾಡ್ತೀವಿ ಅಂದರೆ, ನೀವು ನಮ್ಮ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಒಂದು ಒಪಿನಿಯನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಿಮಗೇನು ಲಾಸ್ ಆಗೋಲ್ಲ. ನಾವು ಒಂದು 5,000 ಚಾರ್ಜ್ ಮಾಡ್ತೀವಿ ಅಷ್ಟೇ. ನೀವು ಒಂದು 5 ಲಕ್ಷ, 50 ಲಕ್ಷ, 1 ಕೋಟಿವರೆಗೂ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀರಾ. ಕೆಲವರು ಚಿಕ್ಕ ಬಿಸ್ನೆಸ್ಸು, ಚಿಲ್ಲರೆ ಅಂಗಡಿ ಆಗಬೇಕಂದ್ರೇ ಪಕ್ಕದಲ್ಲಿ ಮನೆಗಳಿದೆಯಾ ಇಲ್ಲ ಸರ್ವೆ ಮಾಡಬೇಕು. ಮನೆಗಳಿಲ್ಲ, ನೀವು ಸುಮ್ಮನೆ ಚಿಲ್ಲರೆ ಅಂಗಡಿ ಹಾಕಿದ್ರೆ ಯಾರೂ ಬರಲ್ಲ. ನೋಡಬೇಕು ಅಕ್ಕಪಕ್ಕ. ಕೆಲವರು ಏನು ಮಾಡ್ತಾರೆ ಅಂದರೆ, ಅಕ್ಕಪಕ್ಕ ಏನು ನೋಡಲ್ಲ, ಬ್ಲೈಂಡಾಗಿ ಇದು ಓಪನ್ ಮಾಡಿಬಿಡ್ತಾರೆ. ಯಾವುದೋ ಒಂದು ಚಿಲ್ಲರೆ ಅಂಗಡಿ, ಇದು ಅದೇ ರೇಷನ್ ಅಂಗಡಿ. ಮನೆಗಳೆಲ್ಲ ಯಾರು ಬಂದು ತಗೊತಾರೆ? ಯಾರು ಇರಲ್ಲ. ಆಮೇಲೆ ಇವಾಗ ಈ ಎಪಿಸೋಡಲ್ಲಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಆ ಥರ ಮಾಡ್ತೀನಿ. 3 ಎಪಿಸೋಡ್ಸ್ ಮಾಡ್ತೀನಿ. ಯಾಕಂದರೆ ಮ್ಯಾಟ್ರ್ ತುಂಬ ಜಾಸ್ತಿ ಇದೆ. 1 ಅವರ್ ಮೇಲೆ ಇರುತ್ತೆ. ಒಂದೇ ಸಾರಿ 1 ಅವರ್ ಮೇಲೆ ಮಾಡಿದ್ರೆ ವೀಡಿಯೋ ನಿಮಗೆ ಲೆಂತ್ ವೀಡಿಯೋ ಆಗುತ್ತೆ. ಅದಕ್ಕೆ ಅದನ್ನ ಒಂದು 20 ನಿಮಿಷ ಡಿವೈಡ್ ಮಾಡಿ 3 ಪಾರ್ಟ್ ಮಾಡಿ ಮಾತಾಡ್ತೀನಿ. ಫಸ್ಟ್ ಪಾರ್ಟಲ್ಲಿ ಇವಾಗ ಈ ಶಾಪ್ಸು, ರೇಷನ್ ಅಂಗಡಿ, ಹೋಟೆಲ್ಲು ಈ ಥರ ಮಾಡೋದು ಎಲ್ಲಿ ಮಾಡಬೇಕು ಅಂದ್ಬಿಟ್ಟು ನಾನು ಡಿಸೈಡ್ ಹೇಳ್ತೀನಿ ನಿಮಗೆ. ಇದು ನಾರ್ಮಲ್ಲು ರಿಟೇಲ್ ಬಿಸ್ನೆಸ್ಸು. ಸೆಕೆಂಡ್ ಪಾರ್ಟಲ್ಲಿ ಹೋಲ್ಸೇಲ್ ಬಿಸ್ನೆಸ್ಸು, ಯಾವ ಲೊಕೇಶನ್, ಎಂಥ ಲೊಕೇಶನಲ್ಲಿ ಆಗಬೇಕು ಅದು ತಿಳಿಸ್ತೀನಿ. ಹೋಲ್ಸೇಲ್ ಬಿಸ್ನೆಸ್ಗಳಿಗೆ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ಗೋಡನ್ಗಳಂದರೆ ಒಂದು ಲಾಜಿಸ್ಟಿಕ್ಸ್ಗೆ ಅದು ಸಪೋರ್ಟ್ ಮಾಡ್ತಾರೆ. ಅದೂ ಅನಂತರ ಐಡಿಯಾ ಆಪ್ಷನ್ಸ್ ಇದೆ, ಅದು ತಿಳಿಸ್ತೀನಿ. ಇವಾಗ 3 ಪಾರ್ಟಲ್ಲಿ ಫಸ್ಟು ರಿಟೇಲ್ ಬಿಸ್ನೆಸ್ಸು, ನೆಕ್ಸ್ಟು ಸೆಕೆಂಡು ಹೋಲ್ಸೇಲ್ ಬಿಸ್ನೆಸ್ಸು, ಥರ್ಡು ಗೋಡೌನ್ಗಳು ಲಾಜಿಸ್ಟಿಕ್ಸ್ಗೆ. ಅದೇ ಹೋಲ್ಸೇಲ್ ಅವ್ರಿಗೆ ಹೆಲ್ಪ್ ಆಗೋ ಥರ ಗೋಡೌನ್ಗಳಿರಬೇಕು. ಅದು ಬೇರೆ. ಇದು 3 ಪಾರ್ಟು 3 ಬಿಸ್ನೆಸ್ಸು. ಇವಾಗ ರಿಟೇಲ್ ಅವರು ಹೋಗಿ ಹೋಲ್ಸೇಲರ್ ಹತ್ರ ತಗೊತಾರೆ. ಹೋಲ್ಸೇಲರ್ ಹತ್ರ ಹೋಗಿ ಎಲ್ಲಿ ತಗೊತಾರೆ? ಗೋಡೌನ್ಗಳ ಹತ್ರ ಹೋಗಿ ತಗೊತಾರೆ. ಗೋಡೌನ್ಗಳು ಎಲ್ಲಿದೆ ಲೊಕೇಶನ್ಗಳೆಲ್ಲ ನೋಡಿಕೊಂಡು ಮಾಡಬೇಕು. ಗೋಡೌನ್ಗಳು ಒಳ್ಳೆ ಲೊಕೇಶನಲ್ಲಿ ಮಾಡಬೇಕು, ಇಲ್ಲಾಂದರೆ ಬಿಸ್ನೆಸ್ ನಡೆಯಲ್ಲ. ಇವತ್ತು ಈ ವಿಡಿಯೋ ಪಾರ್ಟ್ 1ಅಲ್ಲಿ ನೋಡಿ. ಇವತ್ತು ನಾನು ವಾಸ್ತು ಒಪಿನಿಯನ್ ಫಾರ್ ರಿಟೇಲ್ ಬಿಸ್ನೆಸ್ಸು ಇವಾಗ ಟಾಪಿಕ್ಕು. ಇದು ಇಂಪಾರ್ಟೆಂಟ್ ಟಾಪಿಕ್ಕು. ನಾನು ಬರೆದು ತೋರಿಸೋ ಕಾರಣ ಏನಂದರೆ ಅರ್ಥ ಆಗತ್ತೆ ಅಂದ್ಬಿಟ್ಟು ಅಷ್ಟೇ. ಇಲ್ಲಾಂದರೆ ಬರೆದು ತೋರಿಸಿಲ್ಲ ಅಂದರೆ ವಾಸ್ತುವಲ್ಲಿ ಅರ್ಥ ಆಗಲ್ಲ. ಅದು ಲೊಕ್ಯಾಲಿಟಿ ಎಲ್ಲ ಅರ್ಥ ಆಗಬೇಕು. ಆಮೇಲೆ ಹೆಂಗೆ ಇದು ರಿಟೇಲ್ ಬಿಸ್ನೆಸ್ ಮಾಡಿದ್ರೆ ಆ ಅಂಗಡಿಯಲ್ಲಿ ಎಲ್ಲೆಲ್ಲಿ ಯಾವ ಕಾರಣದಲ್ಲಿ ಏನೇನು ಇರಬೇಕಲ್ಲ ತಿಳಿಸ್ತೀನಿ. ಅದಕ್ಕೆ ಬರೆದು ತೋರಿಸೋದು ವಾಸ್ತು ಒಪಿನಿಯನ್ ಫಾರ್ ರಿಟೇಲ್ ಬಿಸ್ನೆಸ್. ರಿಟೇಲ್ ಬಿಸ್ನೆಸ್ಸಲ್ಲಿ ಶಾಪ್ಸು, ಹೋಟೆಲ್ಸು ಎಲ್ಲ ಬರುತ್ತೆ. ಕೆಲವರು ಇವಾಗ ಶಾಪ್ಸ್ ಅಂದರೆ ರಿಟೇಲಲ್ಲಿ ರೇಷನ್ ಅಂಗಡಿ ಮಾಡ್ತಾರೆ. ಹೋಟೆಲು ಗೊತ್ತಲ್ಲ, ಚಿಕ್ಕ ಹೋಟ್ಲ್ ಮಾಡ್ತಾರೆ. ಅದು ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೀವು ಯಾವುದನ್ನ ಆಗಲಿ ಶಾಪ್ಸು, ಯಾವ ರಿಟೇಲನ್ನ ಮಾಡ್ಬೋದು. ರಿಟೇಲ್ ಅಂದರೆ ತುಂಬ ಶಾಪ್ಸ್ ಅಂದರೆ ಬರೀ ರೇಷನ್ ಅಲ್ಲ, ಹಾರ್ಡ್ವೇರು, ಪೈಂಟ್ಸು ಎಲ್ಲ ಶಾಪ್ಸು ಎಲ್ಲದರಲ್ಲೂ ಇದರಲ್ಲಿ ಬರುತ್ತೆ. ಶಾಪ್ಸಲ್ಲಿ ಒಂದು ಪೈಂಟ್ ಅಂಗಡಿ ಇರ್ಬೋದು, ಒಂದು ಹಾರ್ಡ್ವೇರ್ ಅಂಗಡಿ ಇರ್ಬೋದು, ಒಂದು ರೇಷನ್ ಅಂಗಡಿ ಇರ್ಬೋದು. ಎಲ್ಲದರಲ್ಲೂ ನಿಮಗೆ ನೋಡಿಕೊಂಡು ನೀವು ಪಾಯಿಂಟ್ ಮಾಡ್ಕೊಬೇಕು. ಓಕೆನಾ? ನೀವು ಯಾವುದೂ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇಲ್ಲಿ ನಾನು ತಿಳಿಸ್ತಾ ಇರೋದು ಶಾಪ್ಸ್ ಅಂದರೆ ಎಲ್ಲ ರೀತಿ ಶಾಪ್ಸ್ ಇರುತ್ತೆ. ಎನಿ ಶಾಪು, ನೀವು ಯಾವ ಶಾಪ್ ಹಾಕಿದ್ರೂ ಏರಿಯಾ ಸರ್ವೆ ಮಾಡಬೇಕು. ಒಂದು ವಾಸ್ತು ಒಪಿನಿಯನ್ ತೊಗೊಬೇಕು. ವಾಸ್ತುವ್ರು ಬಂದು
ನಿಮ್ಮದು ಏರಿಯಾ ಕರೆಕ್ಟಾಗಿದೆಯಾ ಬಿಸ್ನೆಸ್ಗೆ ಇಲ್ವಾ ಅಂದ್ಬಿಟ್ಟು ನಾವು ಒಂದು ಒಪಿನಿಯನ್ ಕೊಡ್ತೀವಿ. ಯಾಕಂದರೆ ಸರೌಂಡಿಂಗ್ ವಾಸ್ತು ನೋಡಬೇಕು. ಸರೌಂಡಿಂಗ್ ಅಕ್ಕಪಕ್ಕ ಏನಿದೆ, ಏನೇನಿದೆ. ವಾಸ್ತು ಅಂದರೆ ಒಂದು ಜಾಗ, ಪ್ಲೇಸು. ಶಾಸ್ತ್ರ ಅಂದರೆ ನಾಲೆಡ್ಜು. ಒಂದು ಜಾಗಕ್ಕೆ ನಾಲೆಡ್ಜ್ ಕೊಡೋದೇ ವಾಸ್ತುಶಾಸ್ತ್ರ, ಅದು ಹೆಸರು. ಅದಕ್ಕೆ ನಾವು ವಾಸ್ತುಶಾಸ್ತ್ರ ಕನ್ಸಲ್ಟೆಂಟ್ ಇರ್ತೀವಿ. ನಮ್ಮನ್ನ ಕನ್ಸಲ್ಟೆಂಟ್ ಮಾಡಬೇಕು. ನಿಮಗೆ ಎಲ್ಲಿ ಯಾವ ಲೊಕೇಶನಲ್ಲಿ ಏನು ಬಿಸ್ನೆಸ್ ಮಾಡಬೇಕು ನಾವು ಐಡಿಯಾ ಕೊಡ್ತೀವಿ. ಎಷ್ಟೋ ವಿಧದಲ್ಲಿ ಬಿಸ್ನೆಸ್ಗಳಿದೆ. ನೀವು ಸಾವಿರಾರು ಏನೋ ದೇವ್ರು ಅಂತಾರಲ್ಲ, ಮನುಷ್ಯನ ಹುಟ್ಟಿದ ಮೇಲೆ ಸಾವಿರಾರು ದಾರಿ ಕೊಟ್ಟಿರ್ತಾನೆ ನೋಡಿ, ಆ ಥರ ಸಾವಿರಾರು ಬಿಸ್ನೆಸ್ ಇದೆ. ನಾನು ಇನ್ ಜನರಲ್ ಆಗಿ ಒಂದು ಶಾಪ್ಸು, ಹೋಟ್ಲ್ ಮಾತಾಡಿದ್ರೆ ಎಲ್ಲ ರೀತಿ ಬಿಸ್ನೆಸ್ಗೂ ಇದು ಹೋಗುತ್ತೆ, ಅದು ಸೇಮ್ ಆಗುತ್ತೆ. ಎಕ್ಸಾಂಪಲ್ಲು ಒಂದು ಹಾರ್ಡ್ವೇರು, ಪೇಂಟ್ಸ್ ಅಂಗಡಿನೂ ಸೇಮು. ಯಾವ ಲೊಕೇಶನಲ್ಲಿ ಏನೇನು ಇರಬೇಕು ಅದೆಲ್ಲ ತಿಳಿಸ್ತೀನಿ. 4 ಕೋಣೆಯಲ್ಲಿ ಏನೇನು ಇರಬೇಕು ಅಂದ್ಬಿಟ್ಟು. ಎನಿ ಬಿಸ್ನೆಸ್ ತಗೊಳ್ಳಿ, ಸ್ಟೀಲ್ ಅಂಗಡಿ ಆಗಲಿ, ಸಿಮೆಂಟ್ ಅಂಗಡಿ ಆಗಲಿ, ಇವಾಗ ಮಾರ್ಕೆಟಲ್ಲಿ ಏನೇನು ಅಂಗಡಿಗಳಿದೆ, ಸ್ಟೇಷ್ನರಿ ಆಗಲಿ, ಫ್ಯಾನ್ಸಿ ಸ್ಟೋರ್ ಆಗಲಿ, ಇದು ಕಾಂಡಿಮೆಂಟ್ಸು, ಇದು ಇನ್ನೊಂದು ಮನೆ ಇದು ಐಟಮ್ಸು, ಬೆಡ್ಡು, ಕಾಟು, ಯಾವುದೇ ಬಿಸ್ನೆಸ್ ತೊಗೊಳ್ಳಿ ನೀವು, ಫರ್ನಿಚರ್ ಆಗಲಿ, ಯಾವುದನ್ನ ಆಗಲಿ, ಶಾಪ್ಸ್ ಬರುತ್ತೆ, ಅದು ಶಾಪ್ಸ್ಗೆ ಬರುತ್ತೆ. ಯಾವುದನ್ನ ನೀವು ತಗೊಳೋ ಅಂಗಡಿ ಬಂದು ಶಾಪ್ಸ್ ಆಗುತ್ತೆ. ಅದಕ್ಕೆ ಯಾವ ಅಂಗಡಿಗೂ ನಿಮಗೆ ಈ ಥರ 4 ಕಾರ್ನರ್ ಇರುತ್ತೆ. ಈ ಥರ 4 ಕಾರ್ನರ್ ಇರುತ್ತಲ್ವಾ ಒಂದು ಅಂಗಡಿ ಆದ್ರೂ, ಆ ಕಾರ್ನರ್ನ ಫಸ್ಟು ನೀವು ನೋಡ್ಕೊಬೇಕು. ನಿಮ್ಮದು ಡೋರು, ಶೆಟ್ರು ಯಾವ ಕಡೆ ಫೇಸಿಂಗ್ ಇದೆ ಅಂದ್ಬಿಟ್ಟು. ಇವಾಗ 4 ಫೇಸಿಂಗ್ ಇದೆ. ಒಂದು ಈಸ್ಟು, ಒಂದು ವೆಸ್ಟು, ನಾರ್ತು, ಸೌತು. ಒಂದು ಈಸ್ಟು, ವೆಸ್ಟು, ನಾರ್ತು, ಸೌತು. ಓಕೆನಾ? ಇದು 4 ಡೈರೆಕ್ಷನ್ಸ್ ಇದೆ. ನಿಮಗೆ ಗೊತ್ತಾಗಬೇಕಂದ್ರೆ ಅಂಗಡಿ ಸೆಂಟ್ರಲ್ಲಿ ನಿಂತ್ಕೊಂಡು ಒಂದು ಕಾಂಪಸ್ ಓಪನ್ ಮಾಡಿದ್ರೆ ಅದು ಉತ್ತರಕ್ಕೆ ಪಾಯಿಂಟ್ ಮಾಡುತ್ತೆ ಕಾಂಪಸ್ಸು. ಆವಾಗ ಉತ್ತರ ಡೈರೆಕ್ಷನ್ ಗೊತ್ತಾಗುತ್ತೆ. ಇವಾಗ ಇದು ಉತ್ತರ ಅಂದರೆ ಹಿಂದೆ ದಕ್ಷಿಣ, ಉತ್ತರ ರೈಟ್ ಸೈಡ್ ಬಂದು ಈಸ್ಟು, ಪೂರ್ವ, ಆಮೇಲೆ ಅದು ಹಿಂದೆ ಬಂದು ಪಶ್ಚಿಮ. ಇಷ್ಟೇ ಡೈರೆಕ್ಷನು. ಇದೂ ಗೊತ್ತಿರೋಲ್ಲ ಕೆಲವ್ರಿಗೆ. ಅಂಗಡಿ ಓಪನ್ ಮಾಡಿಬಿಟ್ಟಿರ್ತಾರೆ. ಅಂಗಡಿ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕು, ಡೈರೆಕ್ಷನ್ ಏನಪ್ಪ ನಿಮ್ಮ ಡೋರ್ ಅಂದರೆ ಗೊತ್ತಿಲ್ಲ ಸರ್ ಅಂತಾರೆ. ಫಸ್ಟು ನಿಮ್ಮ ಡೈರೆಕ್ಷನ್ ಗೊತ್ತು ಮಾಡಿಕೊಂಡು ಅಂಗಡಿಗಳು ಬುಕ್ ಮಾಡ್ಕೊಳ್ಳಿ. ಕೆಲವು ಲೊಕೇಶನ್ಸಲ್ಲಿ ಡೈರೆಕ್ಷನ್ ಸರಿ ಇಲ್ಲ ಅಂದ್ರೂ ಬಿಸ್ನೆಸ್ ನಡೀತದೆ. ಕೆಲವು ಕಡೆ ಡೈರೆಕ್ಷನ್ ಸರಿ ಇಲ್ಲ ಅಂದರೆ ಬಿಸ್ನೆಸ್ ನಡೆಯಲ್ಲ. ಅದು ನಾನು ತಿಳಿಸ್ಕೊಡ್ತೀನಿ ಯಾಕಂದ್ಬಿಟ್ಟು. ಯಾಕಂದರೆ ಒಂದೊಂದು ಕಡೆ ಇವಾಗ ಹೈಟು, ಇದು ಹೈಟ್ ಇರಬೇಕು, ವೆಸ್ಟ್ ಹೈಟ್ ಇರಬೇಕು, ಈಸ್ಟ್ ಡೌನ್ ಇರಬೇಕು, ಸೌತ್ ಹೈಟ್ ಇರಬೇಕು, ನಾರ್ತ್ ಡೌನ್ ಇರಬೇಕು. ನೋಡಿ, ಈ ಥರ ಪಾಸಿಟಿವ್ ಸ್ಲೋಪಲ್ಲಿರೋ ಅಂಗಡಿಗಳಂದರೆ ಬಿಸ್ನೆಸ್ ಹೆಂಗಿದ್ರೆ ನಡೀತದೆ. ನೆಗೆಟಿವ್ ಸ್ಲೋಪ್ ಕಡೆ ಅಂಗಡಿಗಳು ಮಾಡಿದ್ರೆ ಬಿಸ್ನೆಸ್ ನಡೆಯಲ್ಲ. ಅದೆಲ್ಲ ನೋಡ್ಕೊಂಡು ಬಿಸ್ನೆಸ್ ಮಾಡಬೇಕು. ಯಾಕಂದರೆ ಇದು ಇಂಪಾರ್ಟೆಂಟು. ವೆಸ್ಟ್ ಹೈಟ್ ಇರಬೇಕು, ಪಶ್ಚಿಮ ಹೈಟ್ ಇರಬೇಕು, ಈಸ್ಟ್ ಡೌನ್ ಇರಬೇಕು, ಸೌತ್ ಹೈಟ್ ಇರಬೇಕು, ನಾರ್ತ್ ಡೌನ್ ಇರಬೇಕು. ಅಂಥ ಲ್ಯಾಂಡ್ ಭೂಮಿಯಲ್ಲಿ ಆ ಬಿಸ್ನೆಸ್ಗಳು, ಅಂಗಡಿಗಳು ಸಿಕ್ಕತ್ತೆ. ಅಂಥದ್ದು ತಗೊಂಡು ಮಾಡಿದ್ರೆ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೀತದೆ. ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ ಒಂದು ಲಾಸು ಇಲ್ಲ ಗೈನ್ ಇರುತ್ತೆ, ಎರಡೇ ಇರೋದು. ಒಂದು ಲಾಸು, ಒಂದು ಗೈನು. ಇವಾಗ ಒಂದು ₹100 ಬಂಡವಾಳ ಹಾಕಿದ್ರೂ, ₹101 ಬಂದ್ರೂ ಅದು ಗೈನು, ₹1 ಲಾಭ. ₹1 ಲಾಸ್ ಆಗಿದೆ, ₹99 ಬಂದರೆ ಅದು ಲಾಸು. ಬಿಸ್ನೆಸ್ಸಲ್ಲಿ ಲಾಸು ಗೈನ್ ಇರುತ್ತೆ. ಎಲ್ಲರೂ ಏನು ಇಷ್ಟಪಡ್ತಾರೆ, ಬಿಸ್ನೆಸ್ಸಲ್ಲಿ ನಮಗೆ ಗೈನ್ ಆಗಬೇಕು, ಲಾಭ ಆಗಬೇಕು ಅಂದ್ಬಿಡ್ತಾನೆ ಇಷ್ಟಪಡ್ತೀರಾ. ಸೊ ಆದ ಕಾರಣ ನಾನೇನು ಅಂತೀನಂದರೆ, ಫಸ್ಟು ನೀವು ಪಕ್ಕಾ ಲೊಕೇಶನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವಾಸ್ತು ಒಪಿನಿಯನ್ ತೊಗೊಳ್ಳಿ. ನಾವು ಬಂದು ಕಾಂಪಸ್ ಓಪನ್ ಮಾಡಿ ಯಾವ ಡೈರೆಕ್ಷನು, ಎಲ್ಲಿ ಯಾವ ಕಾರ್ನರ್ಲಿ ಏನು ಇಕ್ಬೇಕು ಅಂದ್ಬಿಟ್ಟು ತಿಳಿಸ್ತೀವಿ. 4 ಇದು ಆದಮೇಲೆ, ಇದು 4 ಕೋಣೆ ಆಗುತ್ತಲ್ಲ, 4 ಕಾರ್ನರ್ನ ನೀವು ಡಿಸೈಡ್ ಮಾಡಬೇಕು. ಇದು ನಾರ್ತ್ ಈಸ್ಟ್ ಬರುತ್ತೆ, ಇದು ಸೌತ್ ಈಸ್ಟ್ ಬರುತ್ತೆ. 4 ಕಾರ್ನರ್ನ ನೀವು ವಿಂಗಡಣೆ ಮಾಡ್ಕೊಬೇಕು, 4 ಭಾಗ ಮಾಡ್ಕೊಬೇಕು. ಇವಾಗ ಇದು 4 ಕಾರ್ನರ್ ಮಾಡ್ತಾ ಇದ್ದೀರಲ್ಲ, 4 ಕಾರ್ನರ್ ಮಾಡಿದ್ಮೇಲೆ ನಿಮಗೆ ಇದು ಇಲ್ಲಿ ನಾರ್ತ್ ಈಸ್ಟಲ್ಲಿ ನೀವು ಅಂಗಡಿ ಇದ್ದರೆ ಅಲ್ಲಿ ಲೈಟ್ ವೆಯ್ಟ್ ಇರಬೇಕು, ಹೆವಿ ಐಟಮ್ಗಳಿಗೆ ಇರಬಾರ್ದು. ಲೈಟ್ ವೆಯ್ಟ್ ಅಂದರೆ ಎಲ್ಲ ಸ್ಟಾಕು ಡಂಪ್ ಮಾಡಬಾರ್ದು, ಅಲ್ಲಿ ತೂಕ ಕಮ್ಮಿ ಇರಬೇಕು. ಸೌತ್ ಈಸ್ಟಲ್ಲಿ ಫೈರ್ ರಿಲೇಟೆಡ್ ಐಟಮ್ಸು, ಇಲ್ಲ ಒಂದು ಒಂದು ಎಲೆಕ್ಟ್ರಿಕಲ್ ಐಟಮ್ಮು, ಹೆವಿ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು, ಹೀಟ್ರು, ಇರಲಿ ಎಲೆಕ್ಟ್ರಿಕ್ ಸಂಬಂಧಪಟ್ಟಲ್ಲಿ ಇಲ್ಲಿಗೆ ಬೇಕು. ಸೌತ್ ವೆಸ್ಟಲ್ಲಿ ನಾರ್ಮಲಾಗಿ ನಾವು ಓನರ್ ಕೂರಬೇಕು ಜಾಗ, ಅಲ್ಲಿ ಓನರ್ ಕೂರೋಕ್ಕೆ ಜಾಗ ಮಾಡಬೇಕು. ಇವಾಗ ಕೆಲಸದವರಲ್ಲೇ ಓಡಾಡ್ತಾ ಇರ್ತಾರೆ. MD ಆದವನು ಅಂಗಡಿಯಲ್ಲಿ ಓನರಲ್ಲಿ ಒಳಗಡೆ ಕೂತ್ಕೊಂಡಿರಬೇಕು. ಇಲ್ಲ MD ಓನರೇ ಅಂಗಡಿ ನೋಡ್ಕೊಂಡಾಗ ಅಲ್ಲೊಂದು ಸೀಟ್ ಇಟ್ಕೊಬೇಕು ಅವ್ರಿಗೆ, ನೀವು ಅಲ್ಲಿ ಕೂರಬೇಕು. ಓಕೆನಾ? ಆಮೇಲೆ ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಬಂದು ನಿಮ್ಮ ಸ್ಟಾಕೆಲ್ಲ ಇಕ್ಬೇಕು. ಸ್ಟಾಕು ಇವಾಗ ಸೇಲ್ ಮಾಡೋಕ್ಕೆ ಒಂದು ಐಟಮ್ ತರ್ತೀರಾ. ಐಟಮ್ ತಂದರೆ ಅಲ್ಲಿ ಐಟಮ್ ಎಲ್ಲ ಸೇಲ್ ಮಾಡೋ ಸ್ಟಫೆಲ್ಲ ನಾರ್ತ್ ವೆಸ್ಟ್ ಕಾರ್ನರ್ಲಿ ಇಕ್ಬೇಕು. ಯಾಕಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಬಂದು ವಾಯು, ಏರ್ ಕಾರ್ನರಲ್ಲಿ ಏನಾಗುತ್ತೆ ಅಂದರೆ
ಗಾಳಿಯಲ್ಲಿ ಹೊಡ್ಕೊಳೋದಂಗೆ ಐಟಮ್ಸು ಜಲ್ದಿ ಹೊಡ್ಕೊಂಡೋಗುತ್ತೆ. ಅವ್ರ ಜನಗಳಿಗೆ ಗೊತ್ತಿಲ್ಲ. ಸ್ಟಾಕು ಕೆಲವರು ಏನು ಮಾಡಿರ್ತಾರೆ, ನಾರ್ತ್ ಈಸ್ಟಲ್ಲಿ ಇಟ್ಟಿರ್ತಾರೆ, ಸೇಲ್ ಆಗಲ್ಲ, ಅಲ್ಲೇ ಇರುತ್ತೆ, ಅದು ಮ್ಯಾಗ್ನಿಕ್ ಜಾಸ್ತಿ ಇರುತ್ತೆ, ಹಂಗೆ ಐಟಮ್ಸ್ನಲ್ಲಿ ಇಟ್ಕೊಂಡಿರುತ್ತೆ, ಹೋಗೋಕ್ಕೆ ಬಿಡಲ್ಲ, ಸೇಲ್ ಆಗಲ್ಲ. ಯಾವುದಾದ್ರು ಐಟಮ್ ನಿಮಗೆ ಸೇಲ್ ಆಗಲ್ಲ ಅದೆಲ್ಲ ನಾರ್ತ್ ವೆಸ್ಟ್ ಕಾರ್ನಲ್ಲಿ ಇಕ್ಬೇಕು. ಇವಾಗ ರೇಷನ್ ಅಂಗಡಿ ಇರಲಿ, ಪೇಂಟ್ ಅಂಗಡಿ ಇರಲಿ, ಯಾವ್ದಾನ ಒಂದು ಅಂಗಡಿ ತಗೊಳ್ಳಿ ನೀವು, ಹಾರ್ಡ್ವೇರ್ ಯಾವ್ದಾನ ಐಟಮ್ಸ್ ಮೂವ್ ಆಗಿಲ್ಲ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಇರುತ್ತಲ್ಲ, 4 ಕೋಣೆ ಕೊಟ್ಟಿದ್ದಾರೆ ದೇವರು, ಅದು ನಾರ್ತ್ ವೆಸ್ಟ್ ಕಾರ್ನಲ್ಲಿ ಆ ಐಟಮ್ಸ್ ಎಲ್ಲ ಡಂಪ್ ಮಾಡಿದ್ರೆ ಈಸಿಯಾಗಿ ಸೇಲ್ ಆಗುತ್ತೆ. ಇದು ಐಡಿಯಾ, ಟೆಕ್ನಿಕ್ಕು, ಅದು ಗೊತ್ತಿರಬೇಕು. ಸೌತ್ ವೆಸ್ಟ್ ಕಾರ್ನರು ಪವರ್ಫುಲ್ ಕಾರ್ನರು, ನಾರ್ತ್ ಈಸ್ಟಿಂದ ಬರೋ ಪಾಸಿಟಿವ್ ವೈಬ್ರೇಷನು ಇಲ್ಲಿ ಬಂದು ಇಟ್ಟಾಗತ್ತೆ. ಇಲ್ಲಿ ಇಟ್ಟಾಗಿದ್ರೆ ಇಲ್ಲಿ ಓನರ್ ಆದವನು ಅಲ್ಲಿ ಸೀಟಿಂಗ್ ಆಗಿ ಉತ್ತರ ನೋಡ್ಕೊಂಡು ಕೂರಬೇಕು. ಚೇರು ನೋಡಿ, ಇಲ್ಲಿ ಟೇಬಲ್ ಇಲ್ಲಿ ಹಾಕ್ಕೊಂಡು, ಈ ಚೇರ್ ಇಲ್ಲಿ ಹಾಕ್ಕೊಂಡು ಹಿಂಗೆ ನೋಡ್ಕೊಂಡು ಕೂತ್ಕೊಬೇಕು. ಇಲ್ಲಿ ಓನರು ಚೇರು, ಇದು ಚೇರ್ ಇರಬೇಕು, ಇದು ಟೇಬಲ್, ಓಕೆನಾ? ಉತ್ತರ ನೋಡ್ಕೊಂಡು ಕೂತ್ಕೊಬೇಕು. ಕ್ಯಾಶ್ ಕೌಂಟ್ರ್ ಬಂದು ಅದು ತುಂಬ ಇಂಪಾರ್ಟೆಂಟು. ಕ್ಯಾಶ್ ಕೌಂಟ್ರು ಓನರ್ ಎಲ್ಲಿ ಕೂತ್ಕೊಂತಾನೋ ಇಲ್ಲಿ ಲೆಫ್ಟಲ್ಲಿ ಇಕ್ಬೇಕು. ಕ್ಯಾಶ್ ಕೌಂಟ್ರು ಉತ್ತರ ನೋಡಿಕೊಂಡು ಇಕ್ಬೇಕು. ಕ್ಯಾಶು ಯಾವತ್ತು ಕ್ಯಾಶಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಇವಾಗ ಓನರು ಇವಾಗ ಉತ್ತರ ನೋಡ್ಕೊಂಡು ಇಲ್ಲಿ ಕೂರ್ತಾನೆ ನೈಋತ್ಯ ಕಾರ್ನಲ್ಲಿ, ರೈಟಲ್ಲಿ ಇಲ್ಲ ಲೆಫ್ಟಲ್ಲಿ, ರೈಟಲ್ಲೂ ಕೂಡ ಕ್ಯಾಶ್ ಬಾಕ್ಸ್ ಇಟ್ಕೊಂಡು ಉತ್ತರ ನೋಡೋ ಥರ ಇಕ್ಬೇಕು. ಅನುಕೂಲ ತಗ್ಗಟ್ಟಾಗಿ ಇಟ್ಕೊಬೇಕಂದ್ರೆ ಉತ್ತರ ನೋಡಬೇಕು. ಕ್ಯಾಶ್ ಕೌಂಟ್ರು ಉತ್ತರ ನೋಡೋ ಥರ ಇಟ್ಕೊಂಡ್ರೆ ಏನಾಗತ್ತಂದರೆ ಆವಾಗ ಅವ್ರಿಗೆ ಕುಬೇರ ಬಂದು ಉತ್ತರದಿಂದ ಮಧ್ಯದಿಂದ ಬರೋದು. ಕುಬೇರ ಬರ್ತಾನೆ, ಕುಬೇರ ಏನು ಒಂಟಿಯಾಗಿ ಬರಲ್ಲ. ಕುಬೇರ ಬಂದರೆ ಲಕ್ಷ್ಮೀನ ಕರ್ಕೊಂಡು ಬರ್ತಾರೆ. ಕುಬೇರ ಲಕ್ಷ್ಮೀನ ಕರ್ಕೊಂಡ್ಬಂದು ಕುಬೇರನ ಕೆಲಸ ಏನಂದರೆ ದುಡ್ಡನ್ನ ರಕ್ಷಣೆ ಮಾಡೋದು, ಓಕೆನಾ? ಕುಬೇರ ದುಡ್ಡಲ್ಲ, ದುಡ್ಡನ್ನ ರಕ್ಷಣೆ ಮಾಡೋನೇ ಕುಬೇರ. ಕುಬೇರ ಬಂದು ದುಡ್ಡನ್ನ ನಿಮ್ಗೆ ಕಾಪಾಡ್ತಾನೆ ಅಂದರೆ ಖರ್ಚುಗಳು ದಾಸಿ ಆಗ್ಬಾರ್ದು, ದಾಸಿ ದುಡ್ಡು ಬರೋ ಥರ ಮಾಡ್ತಾನೆ. ಲಕ್ಷ್ಮೀನ ಕರ್ಕೊಂಡು ಬರ್ತಾನೆ ಕುಬೇರ. ಅಲ್ಲಿ ಕುಬೇರ ಲಕ್ಷ್ಮೀ ದತ್ತ ಬಂದು ದುಡ್ಡಿರುತ್ತೆ, ದುಡ್ಡನ್ನ ರಕ್ಷಣೆ ಮಾಡೋದೇ ಕುಬೇರನ ಕೆಲಸ. ಅದಕ್ಕೆ ನಾವು ಉತ್ತರ ದಿಕ್ಕಲ್ಲಿ ಇಕ್ಕಿದ್ರೆ ಕುಬೇರ ಬಂದು ನಿಮ್ಮ ದುಡ್ಡನ್ನ ರಕ್ಷಣೆ ಮಾಡುವಾಗ ಸುಮ್ಮನೆ ಒಂಟಿಯಾಗಿ ಬರಲ್ಲ ಕುಬೇರ, ಲಕ್ಷ್ಮೀನ ಕರ್ಕೊಂಡು ಬರ್ತಾನೆ. ಅದರಿಂದ ಕುಬೇರನ ದಿಕ್ಕಲ್ಲಿ ಉತ್ತರಕ್ಕೆ ಇಕ್ಕಬೇಕು. ಕೆಲವರು ಉತ್ತರಕ್ಕೆ ಇಕ್ಕಲ್ಲ, ಬಿಸ್ನೆಸ್ಸು ದುಡ್ಡು ಬರುತ್ತೆ, ಖಾಲಿ ಆಗ್ಬಿಡತ್ತೆ ಅಂತ ಇರ್ತಾರೆ. ಅವರಲ್ಲಿ ನೋಡಿಬೇಕಂದ್ರೆ ಎಲ್ಲ ಉತ್ತರ ಫೇಸಿಂಗಲ್ಲಿ ಇಕ್ಕಿರ್ತಾರೆ. ಯಾವುದು ದುಡ್ಡನ್ನ ಉತ್ತರನೇ ಫೇಸಿಂಗ್ ಮಾಡಿ ಇಕ್ಕಿರ್ತಾರೆ, ಇದು ದಕ್ಷಿಣ ಫೇಸ್ ಮಾಡಿ ಇಕ್ಕಿರ್ತಾರೆ. ಉತ್ತರ ಫೇಸ್ ಮಾಡ್ಕೊಂಡಿರ್ತಾರೆ, ದುಡ್ಡಿರುತ್ತೆ. ಕೆಲವರು ಪೂರ್ವ ಫೇಸಿಂಗ್ ಮಾಡಿ ಇಕ್ಕಿರ್ತಾರೆ. ಇವಾಗ ಈಸ್ಟ್, ಇದು ಪೂರ್ವ ಫೇಸಿಂಗ್ ಇಲ್ಲಿ ಮಾಡಿ ಇಕ್ಕಿರ್ತಾರೆ. ಇವಾಗ ಕ್ಯಾಶ್ ಬಾಕ್ಸು ಈ ಕಡೆ ಇದ್ದರೆ ಉತ್ತರ ಆಗುತ್ತೆ ಅಲ್ವಾ, ದುಡ್ಡು ಬರ್ತಾ ಇರುತ್ತೆ. ಉತ್ತರದಿಂದ ಕುಬೇರ ಬರೋದು ಬರ್ತಾ ಇರುತ್ತೆ. ಕೆಲವರು ಪೂರ್ವಕ್ಕೆ ಇಕ್ಬಿಡ್ತಾರೆ, ಬರೋ ದುಡ್ಡೆಲ್ಲ ಖಾಲಿ ಆಗಿಬಿಡುತ್ತೆ. ಏನು ಸರ್ ಬರೋ ದುಡ್ಡು ಇರಲ್ಲ, ಖಾಲಿ ಆಗಿಬಿಡುತ್ತೆ ಅಂದರೆ ಅವ್ರು ಕ್ಯಾಶ್ ಬಾಕ್ಸೇ ಇಕ್ಕಿರಲ್ಲ. ಕೆಲವರು ಕ್ಯಾಶ್ ಬಾಕ್ಸ್ ಇಕ್ಕಿರಲ್ಲ, ಕ್ಯಾಶ್ ಬಾಕ್ಸ್ ಇಕ್ಕಿದ್ರೂ ಈಸ್ಟಿಗೆ ಇಕ್ಕಿರ್ತಾರೆ. ಈಸ್ಟಿಗೆ ಇಕ್ಕಿದ್ರೆ ಈಸ್ಟಲ್ಲಿ ಡೋರ್ ಇರುತ್ತೆ, ಎಲ್ಲ ದುಡ್ಡು ನಂಗೆ ಹೋಗ್ಬಿಡುತ್ತೆ. ಯಾವತ್ತು ಉತ್ತರಕ್ಕೆ ಇಕ್ಬೇಕು ನಾವು. ಇದು ಕ್ಯಾಶ್ ಕೌಂಟ್ರು ಜನಗಳಿಗೆ ಗೊತ್ತಿರಬೇಕು. ಅದು ನೈಋತ್ಯ ಕಾರ್ನಲ್ಲಿ ಇಕ್ಕಿದ್ರೆ ತುಂಬ ಒಳ್ಳೆಯದು, ತುಂಬ ಪವರು, ದುಡ್ಡು ಸೇರುತ್ತೆ, ಸಮೃದ್ಧಿ ಆಗುತ್ತೆ, ಇವೆಲ್ಲ ಇರುತ್ತೆ. ವಾಸ್ತು ನಾವು ಅಧ್ಯಯನ ಮಾಡಿರೋದ್ರಿಂದ, ನಮಗೆ ತಿಳುವಳಿಕೆ ಇರೋದ್ರಿಂದ ನಾವು ಪ್ರಾಕ್ಟಿಕಲ್ಲಾಗಿ ರಿಸರ್ಚ್ ಇವಾಗ ಓದಿರೋದು, ಗುರುಗಳ ಅಧ್ಯಯನ ಮಾಡಿರೋದು ಅದು ಬೇರೆ, ಓಕೆನಾ? 3 ಗುರುಗಳ ಅಧ್ಯಯನ ಮಾಡಿರ್ತೀವಿ. 3 ಜನನೂ ಹೇಳಿರ್ತಾರೆ ಉತ್ತರಕ್ಕೆ ಕ್ಯಾಶ್ ಬಾಕ್ಸ್ ಇಕ್ಕಂದ್ಬಿಟ್ಟು. ನಾವು 3 ಒಪಿನಿಯನ್ ತೊಗೊಂಡು ನಿಮಗೆ ಇವಾಗ ತಿಳಿಸ್ತಾ ಇರೋದು, ಓಕೆನಾ? ನಾವು ಸುಮ್ಮನೆ ಓದ್ಬಿಟ್ಟು ಬಯಾಟ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗಿ ಬಂದು ಮಾತಾಡ್ತಾ ಇಲ್ಲ. ನಾವು ಏನು ಮಾಡ್ತೀವಂದರೆ ಇವಾಗ ನಾವು ಕ್ಲೀನಾಗಿ ಸ್ಟಡಿ ಮಾಡಿರ್ತೀವಿ, ಥಿಯರಿ ಪ್ರಾಕ್ಟಿಕಲಾಗಿ ನೋಡಿರ್ತೀವಿ. ಕೆಲವರಿಗೆ ಲಾಸ್ ಆಗಿರುತ್ತೆ, ಪೂರ್ವಕ್ಕೆ ಇಕ್ಬಿಟ್ಟು ಈಸ್ಟಿಗೆ ಇಕ್ಬಿಟ್ಟು ಕ್ಯಾಶ್ ಬಾಕ್ಸು ಎಲ್ಲ ಲಾಸ್ ಆಗಿರುತ್ತೆ. ನಾವೇನಂತೀವಿ ಉತ್ತರಕ್ಕೆ ಇಕ್ಬಿಟ್ಟು ನೋಡಿ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು. ಆ ಥರ ನೋಡಿರೋರು ತುಂಬ ಇಂಪ್ರೂವ್ ಆಗಿದ್ದಾರೆ. ಎಷ್ಟೋ ಜನ ನಮಗೆ ರಿವರ್ಟ್ ಕೊಟ್ಟಿದ್ದಾರೆ, ಸರ್ ನೀವು ಹೇಳಿದ ಕರೆಕ್ಟು, ಉತ್ತರಲ್ಲಿ ನಾವು ಕ್ಯಾಶ್ ಬಾಕ್ಸ್ ಇಕ್ಕಿದ್ವಿ, ಉತ್ತರ ದಿಕ್ಕಿಗೆ ತುಂಬ ಚೆನ್ನಾಗೈತೆ ಅಂದ್ಬಿಟ್ಟು. ಸೊ ಇದು ಯಾರು ರೀಟೇಲ್ ಬಿಸ್ನೆಸ್ ಮಾಡ್ತಾರೆ, ಶಾಪ್ಸು, ರೀಟೇಲ್ ಶಾಪ್ಸು, ಅವರೆಲ್ಲ ಈ ವಿಡಿಯೋ ನೋಡಿ. ಇವತ್ತು ವಿಡಿಯೋನೇ ಇದು ವಾಸ್ತು ರಿಲೇಟೆಡ್ ಟು ಇದು ಒಪಿನಿಯನ್ ಫಾರ್ ರಿಟೇಲ್ ಬಿಸ್ನೆಸ್ಸು. ಇದು ಬಿಸ್ನೆಸ್ ಸಂಬಂಧಪಟ್ಟಿರೋದು, ಇದು ಬಿಸ್ನೆಸ್ ವಾಸ್ತುನೇ ಅನ್ಕೊಳ್ಳಿ. ಇವತ್ತು ವಿಡಿಯೋ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ಇದು ರಿಟೇಲ್, ಓಕೆನಾ? ಸೆಕೆಂಡ್ ಪಾರ್ಟ್ ನೋಡೋರು ನೋಡಿ, ನಾನು ಅದು ಹೋಲ್ಸೇಲ್ ಬಿಸ್ನೆಸ್ ಮಾಡೋರು ಯಾವ ರೀತಿ ಯಾವ ಲೊಕೇಶನಲ್ಲಿ ಇಕ್ಬೇಕು ಅಂದ್ಬಿಟ್ಟು ತಿಳಿಸ್ತೀನಿ. ಇದು ರಿಟೇಲು, ಎಲ್ಲೆಲ್ಲಿ ಮನೆಗಳು ಜಾಸ್ತಿ ಇದೆ ಸರೌಂಡಿಂಗ್ ಏರಿಯಾ ನೀವು ಸರ್ವೆ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಅಂಗಡಿಗಳು ಇಕ್ಬಾರ್ದು. ಕೆಲವರು ಸುಮ್ಮನೆ ನಾವು ನೋಡ್ತೀವಿ ಬ್ಲೈಂಡಾಗಿ ಅಂಗಡಿಗಳು ಇಕ್ಬಿಡ್ತಾರೆ. ಬ್ಲೈಂಡಾಗಿ ಯಾವುದೇ ಕಾರಣಕ್ಕೂ ಅಂಗಡಿಗಳು ಇಕ್ಬೇಡಿ. ಯಾವ ರೀತಿಯೂ ನಿಮಗೆ ಲಾಭ ಬರಲ್ಲ ಅದರಲ್ಲಿ. ಯಾಕೆ ಗೊತ್ತಾ? ಬ್ಲೈಂಡಾಗಿ ಮಾಡಬೇಡಿ. ಕೆಲವರು ಬೇರೆ ಊರಿಂದ ಬರ್ತಾರೆ, ಹೊಸ ಊರಿಗೆ ಬಂದುಬಿಟ್ಟು ಬ್ಲೈಂಡಾಗಿ ಬಂಡವಾಳ ಓಪನ್ ಮಾಡಿಬಿಡ್ತಾರೆ, ಒಂದು ಕಸ್ಟಮರು ಬರಲ್ಲ. ಎಷ್ಟೋ ಹೋಟ್ಲ್ಗಳು ನೋಡಿದ್ದೀನಿ ನಾನು,
ಹೋಟ್ಲ್ ಲೈನ್ ಬರ್ತೀನಿ ನಾನು ಇವಾಗ. ಹೋಟೆಲ್ ಲೈನಲ್ಲಿ ಹಂಗಾಗತ್ತೆ. ಶಾಪ್ಸು ಅಷ್ಟೇ, ಮನೆಗಳು ಜಾಸ್ತಿ ಇದ್ರೇ ಪರ್ಚೇಸ್ ಮಾಡೋಕ್ಕೆ ಬರೋದು. ಇವಾಗ ಹಾರ್ಡ್ವೇರು, ಸಿಮೆಂಟು, ಸ್ಟೀಲು, ಈಗ ಈ ರಿಯಲ್ ಎಸ್ಟೇಟ್ ರಿಲೇಟೆಡ್ ಐಟಮ್ಸ್ ಅಂದರೆ ಅಲ್ಲಿ ಬಿಲ್ಡಿಂಗ್ಗಳೆಲ್ಲ ಕಟ್ತಾ ಇರಬೇಕು, ಮನೆಗಳು ಒಂದು ಲೇಔಟ್ಗಳು ಬರ್ತಾ ಇರಬೇಕು, ಒಂದು ಹೊಸ ಲೇಔಟ್ಗಳು ಮನೆಗಳು ಜಾಸ್ತಿ ಕಟ್ತಾ ಇರಬೇಕು, ಮನೆಗಳು ಕಟ್ಟಿರೋರು ಇರಬೇಕು, ಆವಾಗೇ ಬಿಸ್ನೆಸ್ ಅಂಥವ್ರು ಬರೋದು. ಸುಮ್ಮನೆ ಹೋಗಿ ಖಾಲಿ ಭೂಮಿ ಎಲ್ಲೋ ಇರುತ್ತೆ, ದೂರ ಆಗಿಬಿಟ್ರೆ ಯಾವನೂ ಬರಲ್ಲ. ಎಷ್ಟು ಇದರಲ್ಲಿ ನೋಡಿ ಕಸ್ಟಮರ್ಗಳಿರಲ್ಲ ಬಿಸ್ನೆಸ್ಸಲ್ಲಿ, ಯಾಕಂದರೆ ಅವ್ರು ಸರ್ವೆ ಮಾಡಿರಲ್ಲ. ನಮ್ಮಂಥ ವಾಸ್ತವ್ರನ್ನ ಕರೆದ್ಬಿಟ್ಟು ಸರ್ ಎಲ್ಲಿ ಬಿಸ್ನೆಸ್ ಮಾಡಬೇಕು ಒಂದು ಸ್ಟಡಿ ಮಾಡಿ ನಮ್ಗೆ ಕೊಡಿ ಅಂದರೆ ನಾವು ಕರೆಕ್ಟಾಗಿ ತಿಳಿಸ್ತೀವಿ. ನೋಡಿ ಸರ್, ಈ ಏರಿಯಾದಲ್ಲಿ ಬಿಸ್ನೆಸ್ ಮಾಡಬೇಡಿ, ನಡೆಯಲ್ಲ ಅಂದ್ಬಿಡ್ತೀವಿ. ಸ್ಟ್ರೈಟ್ ಫಾರ್ವರ್ಡಾಗಿ ಫೇಸ್ ಟು ಫೇಸ್ ಹೇಳ್ಬಿಡ್ತೀವಿ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಅವ್ರು ಕರೆದಿರ್ತಾರೆ, ನಾವು ಕರೆಕ್ಟಾಗಿ ಅವ್ರು ಸಜೆಷನ್ ಕೊಡಬೇಕು. ರಾಂಗ್ ಸಜೆಷನ್ ಕೊಟ್ಟರೆ ಬಿಸ್ನೆಸ್ಸು ನಡೆಯಲ್ಲ ಅವ್ರಿಗೆ. ಇರೋದು ಹೇಳ್ಬಿಡ್ತೀನಿ. ನಾನು ಎಷ್ಟೋ ಜನಗಳಿಗೆ ಹೇಳಿದ್ದೀನಿ, ಸ್ಟಾರ್ಟಿಂಗು 6 ಮಂತ್ಸು ಕಷ್ಟ ಇದ್ದೇ ಇರುತ್ತೆ, ಯಾವುದಾನ ಬಿಸ್ನೆಸ್ ಇರಲಿ, ಸ್ವಲ್ಪ ತಳ್ಕೊಳ್ಬೇಕು, ಆವಾಗ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಓಕೆನಾ? ಆ ಥರಲ್ಲಿ ಮಾಡಿದ್ರೆ ಬಿಸ್ನೆಸ್ಗಳು ಆಗಲ್ಲ. ತಾಳ್ಮೆನೂ ಇರಬೇಕು. 6 ತಿಂಗಳು ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ ಇಂಗ್ಲೀಷಲ್ಲಿ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ 6 ತಿಂಗಳು ನಡೆಸೋ ಕ್ಯಾಪಿಟಲ್ ನಿಮ್ಮ ಹತ್ರ ಇದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. 6 ತಿಂಗಳು ನಡೆಸಿದ್ರೆ 7th ಮಂತಿಂದ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಹಾಕಿದ್ದೆ ಒಂದೇ ತಿಂಗಳಲ್ಲಿ ಸ್ಟಾರ್ಟ್ ಆಗಲ್ಲ. ಯಾವುದನ್ನ ಬಿಸ್ನೆಸ್ ನೀವು ತಗೊಳ್ಳಿ, ಒಂದೇ ದಿನದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ಓಕೆನಾ? ಇದು ರೀಟೇಲ್ ಸಂಬಂಧಪಟ್ಟ ಬಿಸ್ನೆಸ್ಗೆ ಇಷ್ಟು ಡೀಟೇಲ್ಸು ತಗೊಳ್ಳಿ. ಏನೋ ಡೌಟ್ ಇದ್ದರೆ ನಾನು ಹಿಂದೆ ಮೊಬೈಲ್ ನಂಬರ್ ಬರೆದಿದ್ದೀನಿ, ಆ ನಂಬರ್ ಫೋನ್ ಮಾಡಿ. ಆಮೇಲೆ ಇನ್ನೊಂದು ಡೌಟ್ಸು ಎಷ್ಟನ ಡೌಟ್ಸ್ ಇದ್ದರೆ ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಆತರ ಪಟ್ಟವನು ಬಿಸ್ನೆಸ್ಸಲ್ಲಿ ಯಾವನೂ ಉದ್ಧಾರ ಆಗಲ್ಲ. ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು, ರಿಸ್ಕ್ ಅನ್ನೋದು ತಗೊಳ್ಳೇಬೇಕು. 6 ತಿಂಗಳು ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರೆ ಆಮೇಲೆ ನಿಮಗೆ ಲಾಸ್ ಆಗಿರೋದ್ರೆ ಅರ್ನ್ ಮಾಡ್ಬೋದು. ಓಕೆನಾ? ಇದು ರೀಟೇಲ್ ಸಂಬಂಧಪಟ್ಟ ಬಿಸ್ನೆಸ್ಗೆಲ್ಲ ಆಯಿತು. ರೇಷನ್ ಅಂಗಡಿ, ಇದು ಪೈಂಟ್ ಅಂಗಡಿ, ಹಾರ್ಡ್ವೇರ್ ಅಂಗಡಿ, ಸ್ಟೀಲ್ ಅಂಗಡಿ, ಸಿಮೆಂಟ್ ಅಂಗಡಿ, ಇದೆಲ್ಲ ಈ ಲೊಕೇಶನ್ಗಳಲ್ಲಿ ನಾನು ಹೇಳಿದ್ನಲ್ಲ, ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಸ್ಟಾಕ್ ಇಕ್ಬೇಕು. ಬರ್ದು ತೋರಿಸ್ಬಿಡ್ತೀನಿ. ನಾರ್ತ್ ವೆಸ್ಟ್ ಕಾರ್ನರ್ಲಿ ಸ್ಟಾಕ್ ಇಕ್ಬೇಕು. ಸ್ಟಾಕ್ ಅಂದರೆ ಸೇಲ್ ಆಗೋ ಐಟಮ್ಗಳು ಇಕ್ಬೇಕು. ಓಕೆನಾ? ಸೌತ್ ವೆಸ್ಟಲ್ಲಿ ಓನರ್ ಕೂತ್ಕೊಬೇಕು. ಓಕೆನಾ? ನಾರ್ತ್ ಈಸ್ಟಲ್ಲಿ ಲೈಟ್ ಐಟಮ್ ಇಕ್ಬೇಕು. ಸೌತ್ ವೆಸ್ಟಲ್ಲಿ ಓನರ್ ಕೊಡಬೇಕು. ನಾರ್ತ್ ಈಸ್ಟಲ್ಲಿ ಲೈಟ್ ಐಟಮ್ ಇಕ್ಬೇಕು. ಸೌತ್ ಈಸ್ಟಲ್ಲಿ ಫೈರ್ ಎಲೆಕ್ಟ್ರಿಕಲ್ ಐಟಮ್ ಇಕ್ಬೇಕು. ಈ ಥರ ಮಾಡ್ಕೊಂಡು ಅಂಗಡಿ ಮಾಡಿದ್ರೆ, ಏನನ್ನ ಅಂಗಡಿಯಲ್ಲಿ ಮಾಡಿದ್ರೆ, ಹೋಟ್ಲಿ ಯಾವುದನ್ನ ಒಂದು ಅಂಗಡಿ, ಯಾವ ಬಿಸ್ನೆಸ್ಸನ್ನು ಮಾಡಲಿ, ಈ 4 ಕೋಣೆ ನಾರ್ತ್ ವೆಸ್ಟ್ ಕಾರ್ನಲ್ಲಿ ನೀವು ಎಷ್ಟು ಸ್ಟಾಕ್ ಇಕ್ಕಿದ್ರೋ ಅಷ್ಟು ಸ್ಟಾಕ್ ಖಾಲಿ ಆಗುತ್ತೆ. ಯಾವಾಗ ಸ್ಟಾಕ್ ಖಾಲಿ ಆಗುತ್ತೋ ಆವಾಗ ದುಡ್ಡು ಬರುತ್ತೆ. ಯಾವಾಗ ದುಡ್ಡು ಬರುತ್ತೋ ಅವಾಗ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇಷ್ಟೇ ಲಾಜಿಕ್. ಓಕೆನಾ? ಇಷ್ಟಾಯಿತು. ನೆಕ್ಸ್ಟು ಇದರಲ್ಲಿ ಇವಾಗ ಟಾಪಿಕ್ ಹೋಟೆಲ್ಸು ಅಷ್ಟೇ. ಹೋಟೆಲ್ಸು ಮನೆಗಳು ಎಲ್ಲಿ ಜಾಸ್ತಿ ರೆಸಿಡೆನ್ಸ್ ಇರೋದೋ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ನೀವು ಹೋಟೆಲ್ಗಳು ಇಷ್ಟ ಬಂದ ಜಾಗದಲ್ಲೆಲ್ಲ, ಖಾಲಿ ಇರೋ ಜಾಗದಲ್ಲೆಲ್ಲ ಮಾಡಬಾರ್ದು. ಮನೆಗಳೇ ಇರಲ್ಲ, ಹಿಂದೆನೂ ಮನೆ ಇರಲ್ಲ, ಮುಂದೆನೂ ಮನೆ ಇರಲ್ಲ, ಒಂದು ಹೈವೇ ಇರುತ್ತೆ ಅಷ್ಟೇ. ಅಂಥ ಕಡೆ ಮಾಡಿದ್ರೆ ಬರೀ ರೋಡಲ್ಲಿ ಹೋಗೋರು ಮಾತ್ರನೇ ಬರೋದು. ಓಕೆನಾ? ಅಂಥ ಬಿಸ್ನೆಸ್ಸೇ ಆಗೋದು. ರೋಡಲ್ಲಿ ಹೋಗೋರು ಮಾತ್ರ ಬರ್ತಾರೆ. ಒಂದೊಂದು ಸಾರಿ ರೋಡೇನೋ ಬ್ಲಾಕ್ ಆಯಿತು, ಅಲ್ಲೇನೋ ಡ್ರೈನೇಜ್ ಮಾಡಿದ್ರು, ಆ ಕಡೆ ಡೈವರ್ಟ್ ಆಯ್ತು ಅಂದರೆ ಬಿಸ್ನೆಸ್ಸೇ ಬರೋಲ್ಲ. ಎಷ್ಟೋ ಹೋಟ್ಲ್ಗಳು ಲಾಸ್ ಆಗಿ ಮುಚ್ಕೊಂಡು ಹೋಗಿರೋ ರೀಸನೇ ಇದೆ. ಇವಾಗ ಒಂದು ಹೈವೇ ನಂಬ್ಕೊಂಡು ಹೋಟ್ಲ್ ಮಾಡಿರ್ತಾರೆ. ಪಕ್ಕ ರೋಡ್ ಇದೆಯಪ್ಪ, ಬರ್ತಾರೆ ಕಸ್ಟಮರು. ಅಲ್ಲೊಂದು ರೋಡ್ ಮಾಡೋಕ್ಕೆ ಏನೋ ಒಂದು ಅಲ್ಲ ತೋಡ್ದ, ಅಲ್ಲಿ ರೋಡ್ ಜಾಮ್ ಆಯಿತು. ಜಾಮ್ ಆದರೆ ಯಾವನೂ ಬರಲ್ಲ ಆ ಹೋಟ್ಲ್ಗೆ. ಅದಕ್ಕೆ ಹೋಟ್ಲ್ಗಳು ಮಾಡಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡಬೇಕು. ರೆಸಿಡೆನ್ಷಿಯಲ್ ಏರಿಯಾ ಅಂದರೆ ಎಲ್ಲೆಲ್ಲಿ ಮನೆಗಳಿರುತ್ತೋ ಅಲ್ಲಿ ಅಂಥ ಕಡೆ ಹೋಟ್ಲ್ಗಳು ಸ್ಟಾರ್ಟ್ ಮಾಡಬೇಕು. ಮನೆಗಳು ಜಾಸ್ತಿ ಇರಬೇಕು. ಆ ಮನೆಯವ್ರು ಏನು ಮಾಡ್ತಾರೆ, ಟಿಫನ್ನು, ಊಟ, ಅವ್ರ ಗೆಸ್ಟ್ ಬಂದರೆ ಹೋಟ್ಲ್ ಕರ್ಕೊಂಬರ್ತಾರೆ, ಇಲ್ಲ ಅವ್ರ ಮನೆಯಲ್ಲಿ ಟಿಫನ್ ಮಾಡಿಲ್ಲ ಅಂತ ಟಿಫನ್ ತಗೊಂಡೋಗಿ ಬರ್ತಾರೆ. ಏನನ ಒಂದು ಗೆಟ್ ಟುಗೆದರ್ ಆಗುತ್ತೆ, ಒಂದು ಫಂಕ್ಷನ್ ಆಗುತ್ತೆ, ಒಂದು ಪಾರ್ಟಿ ಅಲ್ಲಿ ಇದ್ದರೆ ಹೋಟ್ಲ್ ಹತ್ರ ದೊಡ್ಡದಾಗಿ ಮಾಡಿರ್ತಾರಲ್ಲ, ಪಾರ್ಟಿಯಲ್ಲು ಹೋಟ್ಲು ಅಂಥದ್ದೆಲ್ಲ ನಡೀತದೆ. ಅಂಥದ್ದೆಲ್ಲ ನಡಿಬೇಕಂದ್ರೆ ಸರೌಂಡಿಂಗ್ ವಾಸ್ತು ನೋಡಿ ಹೋಟ್ಲ್ಗಳು ಇಕ್ಬೇಕು. ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟು ಕೆಲವರು ಸುಮ್ಮನೆ ಇಕ್ಬಿಟ್ಟಿರ್ತಾರೆ. ಅದು ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ, ರನ್ ಆಗಲ್ಲ. ಯಾಕೆ ಗೊತ್ತಾ? ಅಕ್ಕಪಕ್ಕದಲ್ಲಿ ಮನೆಗಳಿರಲ್ಲ, ಮೈನ್ ರೋಡು ಇರಲ್ಲ. ಆ ಥರ ಆಗಿ ಕೆಲವರು ಬಿಸ್ನೆಸ್ಗೆ ಲಾಸ್ ಮಾಡ್ಕೊಂಡು ಕಸ್ಟಮರೇ ಇರಲ್ಲ, ಸುಮ್ಮನೆ ಕೂತಿರ್ತಾರೆ. ಸುಮ್ಮನೆ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದು ಮಾಡಿರೋದು ಅವರೇ ಮನೆಗೆ ತಗೊಂಡೋಗಿ ತಿನ್ನಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ರಿಯಾಲಿಟಿ ಕಣ್ಣಲ್ಲಿ ನೋಡಿರೋದು ನಾವು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋ ರೀಸನ್ ಏನಂದರೆ, ಕಸ್ಟಮರ್ಗಳಿಗೆ ಆವಾಗೇ ತಲೆ ಒಳಗಡೆ ಹೋಗೋದು. ಕೆಲವ್ರಿಗೆ ತಲೆ ಒಳಗಡೆ ಹೋಗಲ್ಲ. ಏನು ಮಾಡ್ತಾರೆ ಅಂದರೆ, ತಲೆ ಒಳಗಡೆ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡು ಏನು ಯೋಚನೆ ಮಾಡಲ್ಲ. ಸುಮ್ಮನೆ
ಇಷ್ಟಕ್ಕೆ ಬಂಡವಾಳ ಹಾಕ್ಬಿಟ್ಟು ಏನು ಏರಿಯಾ ಸರ್ವೆ ಮಾಡಿರಲ್ಲ, ಒಂದು ವಾಸ್ತು ಒಪಿನಿಯನ್ ತೊಗೊಂಡಿರಲ್ಲ, ಬ್ಲೈಂಡಾಗಿ ಓಪನ್ ಮಾಡಿಬಿಡ್ತಾರೆ. ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ವಾಸ್ತವನ್ನ ಕರೆದ್ಬಿಟ್ಟು ಅಲ್ಲಿ ನೋಡಿದ್ರೆ ನಾವು ಇರೋದು ನಿಮಗೆ ತಿಳಿಸ್ಬಿಡ್ತೀವಿ, ಮಾಡಬೇಡಿ, ಇಲ್ಲಿ ಹೋಟ್ಲ್ ಓಡಲ್ಲ, ಇದು ಮನೆಗಳಿಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ತಿಳಿಸ್ಬಿಡ್ತೀವಿ. ನಮ್ಮ ಡೈರೆಕ್ಟ್ ಮಾತಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇದು ಪಾಯಿಂಟು ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ವಾಸ್ತು ಒಪಿನಿಯನ್ನು ಒಂದು ರೀಟೇಲ್ ಬಿಸ್ನೆಸ್ಗೂ ಒಂದು ಹೋಟ್ಲ್ ಬಿಸ್ನೆಸ್ ಮಾಡುವಾಗ ಪಕ್ಕ ತಗೊಂಡು ಮಾಡಿ. ಇವತ್ತು ಟಾಪಿಕ್ಕು ಪಾರ್ಟ್ 1ನಲ್ಲಿ ಅದೇ ನಾನು ಮಾತಾಡೋಕ್ಕೆ ಬಂದಿರೋದು. ವಾಸ್ತು ಒಪಿನಿಯನ್ ಫಾರ್ ರೀಟೇಲ್ ಬಿಸ್ನೆಸ್ಸು ಆರ್ ಹೋಟ್ಲ್ ಬಿಸ್ನೆಸ್ಸು. ಸರೌಂಡಿಂಗ್ ನೋಡೋದೆ ನೀವು, ಒಂದು ವಾಸ್ತು ಒಪಿನಿಯನ್ ತೊಗೊಳೋದೇ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಲಾಸ್ ಆಗುತ್ತೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ನೋಟ್ ಮಾಡ್ಕೊಳ್ಳಿ. ಇದು ರಿಲೇಟೆಡ್ ಟು ಬಿಸ್ನೆಸ್ಸಸ್ ಮಾಡೋವರು ದುಡ್ಡು ಹಾಕಿ ದುಡ್ಡು ಮಾಡಬೇಕು. ರೀಟೇಲ್ ಬಿಸ್ನೆಸ್ ಅಂದ್ರೆ ಏನು? ಮಿನಿಮಮ್ 10% 20% ಬರುತ್ತೆ ರೀಟೇಲ್ ಬಿಸ್ನೆಸ್ಸು. ಮಿನಿಮಮ್ 10% ಲಾಭ ಬರಬೇಕು. ಇವಾಗ 1 ಲಕ್ಷ ಬಂಡವಾಳ ಹಾಕಿದ್ರೆ 10% ಎಷ್ಟು? 10,000. ಓಕೆನಾ? 10 ಲಕ್ಷ ಬಂಡವಾಳ ಹಾಕಿದ್ರೆ ಎಷ್ಟು? 1 ಲಕ್ಷ. ಆ ಥರ ಕೋಟಿ ಹಾಕಿ ಕೋಟಿ ದುಡ್ಡಿದವರು ಇದ್ದಾರೆ. ಈ ಕೇರಳದಿಂದ ಬರ್ತಾರಲ್ಲ, ಬಿಗ್ ಮಾರ್ಕೆಟು, ಲೂಲು ಮಾಲು, ಇವರೆಲ್ಲ ಅದೇ ಬಿಸ್ನೆಸ್ ರೀಟೇಲ್ ಮಾಡೋದು. 1 ಕೋಟಿ ಹಾಕಿದ್ರೆ ಅವನು ತಿಂಗಳಿಗೆ 10% ಅಂದರೆ 1 ಲಕ್ಷ ದುಡಿತಾನೆ. 1 ಲಕ್ಷ ದುಡಿತಾನೆ. ಆವಾಗ 1 ಕೋಟಿ ಹಾಕಿದ್ರೆ 10 ಲಕ್ಷ ದುಡಿತಾನೆ ತಿಂಗಳಿಗೆ. 1 ಲಕ್ಷ ಹಾಕಿದ್ರೆ 10,000 ದುಡಿತಾನೆ. 10 ಲಕ್ಷ ಹಾಕಿದ್ರೆ 1 ಲಕ್ಷ ದುಡಿತಾನೆ. ಅದು 10% ಬಿಸ್ನೆಸ್ಸು. ರೀಟೇಲಲ್ಲಿ 10% ಪ್ರಾಫಿಟ್ ಇದೆ. ಓಕೆನಾ? ಇನ್ನೂ ಕೆಲವರು ಜಾಸ್ತಿ ದುಡಿತಾರೆ. ಜಾಸ್ತಿ 15%ವರೆಗೂ ದುಡಿತಾರೆ, 20%ವರೆಗೂ ದುಡಿತಾರೆ. ಅವರು ಅವರ ಸ್ವಂತ ಬಂದ ಲೇಬರು, ಮ್ಯಾನ್ ಪವರ್ ಎಲ್ಲ ಇದ್ರೆ ದುಡಿತಾರೆ. ಬೇರೆ ಲೇಬರ್ಗಳೆಲ್ಲ ಇಟ್ಕೊಂಡ್ರೆ ಅಮೌಂಟ್ ಅಲ್ಲೆಲ್ಲ ಹೋಗ್ಬಿಡುತ್ತೆ 10% ಲೇಬರ್ಸ್ಗೆ. ಒಂದು ಫ್ಯಾಮಿಲಿ ಫುಲ್ಲು ಒಂದು ಬಿಸ್ನೆಸ್ ನೋಡ್ಕೊತಾ ಇರ್ತಾರೆ. ಅವ್ರ ವಂಶನೇ ಇರ್ತಾರೆ ಬಿಸ್ನೆಸ್ಸಲ್ಲಿ. ಅಂಥವರೆಲ್ಲ 20% ದುಡಿಯೋರು ಇದ್ದಾರೆ, ಮಾರ್ಕೆಟಲ್ಲಿ ನೋಡಿದ್ದೀವಿ. ಅದರಿಂದ ನೋಡಿಕೊಂಡು, ಸರೌಂಡಿಂಗ್ ವಾಸ್ತು ನೋಡಿಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡಿ. ಓಕೆನಾ? ಒಂದು ವಾಸ್ತು ಒಪಿನಿಯನ್ ತಗೊಳ್ಳಿ. ನೀವು ಲಕ್ಷ ಕೋಟಿ ಆಗ್ತೀರಾ ಬಿಸ್ನೆಸ್ಗೆ, ಒಂದು ವಾಸ್ತು ಅವ್ರಿಗೆ ಒಂದು 5,000 ಕೊಟ್ಟು ಒಂದು ಒಪಿನಿಯನ್ ತೊಗೊಂಡ್ರೆ ನಿಮ್ಗೇನು ಲಾಸ್ ಆಗಲ್ಲ. ಕರೆಕ್ಟಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡಿ. ಇದೊಂದು ಫಸ್ಟ್ ವಿಡಿಯೋ ಆಯಿತು. ಸೆಕೆಂಡ್ ವಿಡಿಯೋ ಪಾರ್ಟ್ 2 ಇದು